ಎಲ್ಲಾ ಸಂದರ್ಭದಲ್ಲಿ ತೆಗೆದಿರುವಂತಹ ವಿಡಿಯೋಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಅದು ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಕ್ರಿಯೇಟ್ ಮಾಡಿರುವಂತಹ ವಿಡಿಯೋ ಅಲ್ಲ. ರಾಸಲೀಲೆ ಕೇಸ್ನಲ್ಲಿ ರಾಮಚಂದ್ರ ರಾವ್ ವಿರುದ್ಧ ಕ್ರಮ ಏನು? ಚೇಂಬರ್ನಲ್ಲೇ ಕಿಸ್ ಕೊಟ್ಟ ಕೇಸ್ನಲ್ಲಿ ಮುಂದೆ ಏನಾಗುತ್ತೆ? ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆಯರು ಕಂಪ್ಲೇಂಟ್ ಕೊಡ್ತಾರಾ ಇಲ್ವಾ? ಸಂತ್ರಸ್ತರೇ ದೂರು ಕೊಟ್ರೆ ಕ್ರಿಮಿನಲ್ ಕೇಸ್ ಅನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಯಾವ ಠಾಣೆಗೆ ದೂರು ಕೊಟ್ರೆ ಆ ಠಾಣೆ ಪೊಲೀಸರಿಂದ ತನಿಖೆ ಆಗುತ್ತೆ. ಪ್ರಕರಣದ ತನಿಖೆಯನ್ನ ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರಲ್ಲ ಆ ಸ್ಟೇಷನ್ ಪೊಲೀಸರು ತನಿಖೆಯನ್ನ ನಡೆಸ್ತಾರೆ. ಆಮಿಷ ಒಡ್ಡಿದ್ರು ಅಂತ ದೂರಲ್ಲೇ ಉಲ್ಲೇಖಿಸಿದ್ರೆ ಡಿಜಿಪಿಗೆ ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಲೋಕಾಯುಕ್ತ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಅಡಿ ಪ್ರಕರಣ ದಾಖಲು ಮಾಡಿಕೊಳ್ಳಬಹುದು. ಬಟ್ ಮುಂದೇನಾಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ? ಕಂಪ್ಲೇಂಟ್ ಕೊಟ್ರೆ ಒಂದು ವೇಳೆ ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಯಾವ ರೀತಿಯಾದಂಥ ಕ್ರಮ ಕೈಗೊಳ್ತಾರೆ ಅವ್ರ ವಿರುದ್ಧ? ಯಾಕಂತಂದ್ರೆ ವಿಡಿಯೋ ಅಂತೂ ಖಂಡಿತವಾಗ್ಲೂ ಅಲ್ಲ. ಯಾಕಂತಂದ್ರೆ ನೀವು ವಾಟ್ಸಾಪು, ಫೇಸ್ಬುಕ್ಕು, ಇನ್ಸ್ಟಾ ಇದರಲ್ಲೆಲ್ಲ ನೀವು ಪ್ರತಿದಿನ ನೋಡ್ತಾ ಇರ್ತೀವಿ. ವಿಡಿಯೋಗಳಂದ್ರೆ ಅದರಲ್ಲಿ ಒಂದು ಸ್ವಲ್ಪ ಆದರೂ ಗೊತ್ತಾಗತ್ತೆ ಯಾವ್ದು ಯಾವುದಲ್ಲ ಅಂತ. ಒಂದು ವೇಳೆ ದೂರು ಕೊಡದೇ ಇದ್ರೆ ಮುಂದೆ ಏನಾಗುತ್ತೆ? ಈ ಕಂಪ್ಲೇಂಟ್ ಕೊಟ್ರೆ ಏನಾಗ್ಬೋದು, ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ಏನಾಗ್ಬೋದು? ಸಂತ್ರಸ್ತ ಮಹಿಳೆಯರು ದೂರು ಕೊಡ್ಲಿಲ್ಲ ಅಂತ ಅಂದ್ರೆ ಏನ್ ಕ್ರಮ? ಸರ್ಕಾರಿ ಕಚೇರಿಯಲ್ಲಿ ಕೃತ್ಯ ನಡೆದಿರುವಂತಹ ಹಿನ್ನೆಲೆ ಸರ್ಕಾರದಿಂದಲೇ ತನಿಖೆ ಆಗುತ್ತೆ. ಕಂಪ್ಲೇಂಟ್ ಯಾರು ಕೊಡ್ಲಿಲ್ಲ ಅಂತ ಅಂದ್ರೆ ಮೊದಲಿಗೆ ಇದರಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಮಾಡಲಾಗುತ್ತೆ. ಆರೋಪಿ ಅಧಿಕಾರಿಯ ರ್ಯಾಂಕಿಂಗ್ ನ ಅಧಿಕಾರಿಯಿಂದ ತನಿಖೆ ಮಾಡುವಂತ ಕೆಲಸ ಆಗುತ್ತೆ, ಅಥವಾ IAS ಅಧಿಕಾರಿಯಿಂದ ತನಿಖೆಯನ್ನ ನಡೆಸಲಾಗುತ್ತೆ. ಇದು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಅಂದ್ರೆ ಒಂದು ವೇಳೆ ಸೆಂಟ್ರಲ್ ಆಫೀಸರ್ಸ್ ಕಾಂಡಕ್ಟ್ ರೂಲ್ಸ್ ಅನ್ವಯ ತನಿಖೆ ಆಗೋದು. ಡಿಜಿಪಿ ವಿಡಿಯೋ ಕೇಸ್ನಲ್ಲಿ ತಪ್ಪು ಸಾಬೀತಾದರೆ ಕ್ರಮ ಜರುಗಿಸಲಾಗುತ್ತೆ. ಸೆಂಟ್ರಲ್ ಆಫೀಸರ್ಸ್ ಕಾಂಡಕ್ಟ್ ರೂಲ್ಸ್ ಅನ್ವಯವೇ ಕ್ರಮವನ್ನ ಜರುಗಿಸಲಾಗುತ್ತೆ. ಕರ್ತವ್ಯ ಲೋಪದ ಅಡಿಯಲ್ಲಿ ತಪ್ಪಿತಸ್ಥ ಅಧಿಕಾರಿಯ ವಿರುದ್ಧ ಕ್ರಮ ನಡೆಯುತ್ತೆ. ಇದರಲ್ಲಿ ಡಿಸ್ಮಿಸ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ, ಅಥವಾ ಅವರೀಗ ಇರೋದಕ್ಕಿಂತ ಕಡಿಮೆ ರ್ಯಾಂಕ್ ಏನಿದೆ ಆ ರ್ಯಾಂಕ್ಗೆ ಡಿಮೋಟ್ ಮಾಡಬಹುದು. ನೇಮಕವಾದಾಗಿನ ಹುದ್ದೆಗೆ ಡಿಮೋಟ್ ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಅಂದ್ರೆ. ಜೊತೆಗೆ ಪೆನ್ಷನ್ ಸೌಲಭ್ಯ ಸೇರಿದಂತೆ ಬೇರೆ ರೀತಿಯಾದಂಥ ಏನೇನು ಫೆಸಿಲಿಟಿಗಳು ಬರುತ್ತೆ ಆ ಎಲ್ಲ ಫೆಸಿಲಿಟಿಗಳನ್ನ ಕಟ್ ಮಾಡಲಾಗತ್ತೆ, ಅದನ್ನ ಕಳೆದುಕೊಳ್ಬೇಕಾಗತ್ತೆ. ಒಂದು ವೇಳೆ ಕಂಪ್ಲೇಂಟ್ ಕೊಟ್ರೆ ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಆ ಠಾಣೆಯ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಅಂದ್ರೆ ಚೇಂಬರ್ನಲ್ಲೇ ಕಿಸ್ ಕೊಟ್ಟಿರುವಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ರೆ ಏನ್ ಕ್ರಮ ಆಗುತ್ತೆ, ಕೊಡ್ಲಿಲ್ಲ ಅಂದ್ರೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ, ಎರಡೂ ಆಯಾಮದಲ್ಲೂ ನಾವು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಸಂತ್ರಸ್ತರೇನಿರ್ತಾರೆ ಅವ್ರು ಬಂದು ಕಂಪ್ಲೇಂಟ್ ಕೊಡೋದಂತ ಧೈರ್ಯ ಮಾಡೋದಿಲ್ಲ. ಅವರು ವೈಯಕ್ತಿಕ ಕಾರಣಗಳನ್ನು ಇಟ್ಕೊಂಡು ಕೆಲವರು ಧೈರ್ಯ ಮಾಡಿ ಮುಂದೆ ಬರ್ತಾರೆ. ಬಟ್ ಇನ್ನು ಕೆಲವರು ಯಾಕೆ ಬೇಕಪ್ಪ ನಮಗೆ ಅಂತೇಳಿ ಸುಮ್ಮನೆ ಆಗ್ತಾರೆ. ಹಾಗಾಗಿ ಯಾರಾದರೂ ಧೈರ್ಯ ಮಾಡಿ ಬಂದು ಕಂಪ್ಲೇಂಟ್ ಕೊಟ್ಟರೆ ಸಂತ್ರಸ್ತೆಯರು ಆಗ ಕೇಸ್ ದಾಖಲಾಗುತ್ತೆ, ಅದಾದಮೇಲೆ ತನಿಖೆ ಆಗುತ್ತೆ. ಈಗ ಸ್ವತಃ DGP ರಾಮಚಂದ್ರ ರಾವ್ ಹೇಳ್ತಾ ಇರುವಂತೆ ಅದು ನಿಜಕ್ಕೂ ಅವ್ರದೇ ಅಲ್ವಾ, ಅಥವಾ ಜನರೇಟೆಡ್ ವಿಡಿಯೋನಾ, ಈ ಥರದ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡಲಾಗುತ್ತೆ.